ಜ್ಞಾನಲಹರಿಯ ವೀಕ್ಷಕರಿಗೆ ನಮಸ್ಕಾರ. ಈಗ ನಾವು ಸಂಗೀತ ವಾದ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ನೋಡಿದ್ದೀರಾ. ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಪ್ರಶ್ನೆಗಳಿಗೆ ಉತ್ತರ ನೀವೇ ಕಂಡುಕೊಳ್ಬಹುದು, ಅದೇನು ಅಷ್ಟು ಕಷ್ಟದ ಇಲ್ಲ. ನಾನು ಈಗ ಬಿಟ್ಟ ಸ್ಥಳಕ್ಕೆ ಹೋಗೋಣ. ಮೊದಲಿಗೆ ನಾಗಸ್ವರವನ್ನು ಡ್ಯಾಶ್ ಎಂದು ಪರಿಗಣಿಸಲಾಗಿದೆ. ಆಪ್ಷನ್ ಕೊಟ್ಟಿದ್ದರು, ಅದು ಮಂಗಳವಾದ್ಯ. ಅದೇ ರೀತಿ ಇನ್ನೊಂದು ಆಪ್ಷನ್ ಇರುವಂಥದ್ದು ಕೊಳಲು ಡ್ಯಾಶ್ ವಾದ್ಯದ ಗುಂಪಿಗೆ ಸೇರಿದೆ ಅಂತ, ಅದು ಸುಶಿರವಾದ್ಯ. ಮುಂದಿನದ್ದು ನಾಗಸ್ವರ ಡ್ಯಾಶ್ ಗುಂಪಿಗೆ ಸೇರಿದ ವಾದ್ಯ ಅಂತ ಹೇಳಿದೆ. ಇಲ್ಲಿ ನೀವು ಎರಡು ಕೊಟ್ಟಿದ್ದಾರೆ, ಮಂಗಳವಾದ್ಯ, ಸುಶಿರವಾದ್ಯ, ಘನವಾದ್ಯ. ಮಂಗಳವಾದ್ಯ ಗುಂಪಿಗೆ ಸೇರಿದ ವಾದ್ಯ ಅಂತ ಕೇಳಿರೋದ್ರಿಂದ ಅದನ್ನು ಸುಶಿರವಾದ್ಯ ಅಂತಲೇ ಬರೀಬೇಕು. ಹಾಗೆ ಮುಂದಿನದ್ದು ಗೋಟು ವಾದ್ಯವು ಒಂದು ಡ್ಯಾಶ್ ವಾದ್ಯದ ಉದಾಹರಣೆ ಅಂತ ಇದೆ, ಅದು ತತವಾದ್ಯದ ಉದಾಹರಣೆ. ಅದು ಬಿಟ್ಟು ಹಾಗೆ ಬಿಟ್ಟ ಸ್ಥಳ ಇರೋದು ವೀಣೆಯು ಡ್ಯಾಶ್ ವಾದ್ಯದ ಗುಂಪಿಗೆ ಸೇರಿದೆ, ತತ. ಹಾಗೆ ವೀಣೆಯಲ್ಲಿ ಸಾಮಾನ್ಯವಾಗಿ ಡ್ಯಾಶ್ ತಂತಿಗಳಿರುತ್ತೆ, 7 ತಂತಿಗಳಿರುತ್ತೆ. ಮುಂದಿನದು ತಂಬೂರಿಯನ್ನು ಡ್ಯಾಶ್ಗಾಗಿ ಉಪಯೋಗಿಸುತ್ತಾರೆ, ಶ್ರುತಿಗಾಗಿ ಉಪಯೋಗಿಸುತ್ತಾರೆ. ಸುಶಿರವಾದ್ಯದ ಗುಂಪಿಗೆ ಸೇರುವ ವಾದ್ಯ ಡ್ಯಾಶ್ ಅಂತ ಇದೆ, ಅದನ್ನು ನೀವು ಕೊಳಲು ಬರಿಬೋದು, ಬಾನ್ಸುರಿ ಬರಿಬೋದು, ಬೇಕಾದಷ್ಟು ಬರಿಬೋದು. ಒಂದು ಕೊಳಲು ಅಂತ ಹೇಳಿ ಬರೀರಿ. ಹಾಗೆ ಮುಂದಿನದ್ದು ಗುಂಪಿಗೆ ಸೇರದ ಪದವನ್ನು ಬರೆಯಿರಿ. ಇಲ್ಲಿ ಮೃದಂಗ, ತಬಲ, ಕಂಜಿರ, ನಗಾರಿ, ಡೋಲು, ಕ್ಲಾರಿಯೋನೆಟ್ ಅಂತ ಇದೆ. ಇದಿಷ್ಟು ಏನಿದೆ ಅವನದ್ಧ ವಾದ್ಯ ಆದರೆ ಕ್ಲಾರಿಯೋನೆಟ್ ಏನಿದೆ ಅದು ಸುಶಿರವಾದ್ಯ ಆದ್ದರಿಂದ ಅದನ್ನು ನಾವು ಗುಂಪಿನಿಂದ ಹೊರಗಿಡೋಣ. ಕೊಳಲು, ನಾಗಸ್ವರ, ಕ್ಲಾರಿಯೋನೆಟ್, ಪಿಟೀಲು, ಸ್ಯಾಕ್ಸೋಫೋನ್. ಇಲ್ಲಿ ಉಳಿದದ್ದೆಲ್ಲದೂ ಕೂಡ ಸುಶಿರವಾದ್ಯ. ಪಿಟೀಲು ಒಂದು ತತವಾದ್ಯ ಆದ್ದರಿಂದ ಪಿಟೀಲನ್ನು ಹೊರಗಿಡೋಣ. ಮುಂದಿನದ್ದು ವೀಣೆ, ಪಿಟೀಲು, ಗೋಟುವಾದ್ಯ, ನಾಗಸ್ವರ, ಮ್ಯಾಂಡಲಿನ್. ಇದರಲ್ಲಿ ಉಳಿದದ್ದೆಲ್ಲದೂ ಏನಿದೆ ಅದು ತತವಾದ್ಯ. ನಾಗಸ್ವರ ಒಂದು ಸುಶಿರವಾದ್ಯ, ಹಾಗಾಗಿ ಅದನ್ನು ಹೊರಗಿಡೋಣ. ಅದರ ಮುಂದಿನದ್ದು ವೀಣೆ, ಮುಖವೀಣೆ, ಗೋಟುವಾದ್ಯ, ತಂಬೂರಿ, ಪಿಟೀಲು. ಇಲ್ಲಿ ಮುಖವೀಣೆ ಏನಿದೆ ಅದೊಂದು ಸುಶಿರವಾದ್ಯ, ಉಳಿದದ್ದೆಲ್ಲನೂ ತತವಾದ್ಯಗಳು, ಹಾಗಾಗಿ ಅದನ್ನು ಹೊರಗಿಡೋಣ. ಅದನ್ನು ಹೊರಗಿಡ್ಬೋದು ಆ ರೀತಿಯಾಗಿ ಯೋಚನೆ ಮಾಡಿದಾಗ. ಆದರೆ ಬೇರೆ ರೀತಿಯಾಗಿ ವಾದ್ಯಗಳು ಅಂತ ಬಂದವಾಗ ಅಲ್ಲಿ ತಂಬೂರಿನೂ ಕೂಡ ಇಡಬಹುದು, ಯಾಕೆಂದರೆ ಅದು ಶ್ರುತಿವಾದ್ಯ ಆದ್ದರಿಂದ. ಆದರೆ ನಾವು ಮೇಜರಾಗಿ ತಗೊಳ್ಳೋದು ಈ ರೀತಿ ಗುಂಪಿಗೆ ಯಾವ ಒಂದು 4 ಗುಂಪನ್ನು ಹೇಳ್ತೀವಿ ಅದರಲ್ಲಿ, ಆದ್ದರಿಂದ ಮುಖವೀಣೆಯನ್ನು ಹೊರಗಿಡ್ತಾ ಇದ್ದೀನಿ. ಅದು ಬಿಟ್ಟು ತಂಬೂರಿ, ವೀಣೆ, ತಬಲ, ಹಾರ್ಮೋನಿಯಂ. ಇದು ಪ್ರಶ್ನೆನೇ ತಪ್ಪಾಗಿರಬಹುದು ಅಂತ ಒಂದು ಯೋಚನೆ ಇದೆ. ಏಕೆಂದರೆ ತಂಬೂರಿ, ವೀಣೆ ಇದೆರಡೇನಿದೆ ತತವಾದ್ಯ, ತಬಲ ಅವನದ್ಧ ವಾದ್ಯ, ಹಾರ್ಮೋನಿಯಂ ಸುಶಿರವಾದ್ಯ. ಹಾಗಾಗಿ ನಾವು ಯಾವ ಥರನೂ ಅದನ್ನು ಬೇರೆ ಮಾಡೋಕ್ಕೆ ಬರಲ್ಲ. ಇಲ್ಲ ಶ್ರುತಿವಾದ್ಯ ಅಂತ ಹೋದವಾಗ ತಂಬೂರಿ ಒಂದನ್ನು ಹೊರಗೆ ತೆಗೆದ್ರೆ ಇನ್ನು ಉಳಿದಿದ್ದ 3 ಏನು ವಾದ್ಯ ಅಂತ ಹೇಳ್ಬೋದು, ಒಂದೇ ಇಲ್ಲ, ಅಲ್ಲಿ ಎಲ್ಲನೂ 3 ಬೇರೆ ಬೇರೆ ಗುಂಪಿಗೆ ಸೇರಿದೆ. ಹಾಗಾಗಿ ಅಲ್ಲಿ ಯಾವುದು ಅಂತ ಗೊತ್ತಿಲ್ಲ. ನಾನು ಒಂದು ಅಂದಾಜಲ್ಲಿ ಅದು ತಂಬೂರಿ ಇರ್ಬೋದು, ಯಾಕೆಂದರೆ ಶ್ರುತಿವಾದ್ಯ ಅಂತ ಅದನ್ನು ಸೆಪ್ರೇಟ್ ಮಾಡಿ ಉಳಿದಿದ್ದ 3 ನಾವು ಒಂದು ಮಾಡಿ ಹೇಳಬಹುದು. ಮುಂದಿನದ್ದು ತಂಬೂರಿ, ವೀಣೆ, ಪಿಟೀಲು, ಘಟ. ಇಲ್ಲಿ ಘಟವನ್ನು ಹೊರಗಿಡ್ತಾ ಇದ್ದೀನಿ, ಏಕೆಂದರೆ ಇನ್ನು 3 ಏನಿದೆ ಅದು 3 ಕೂಡ ತತವಾದ್ಯದ್ದು ವಾದ್ಯಗಳು. ಹಾಗಾಗಿ ಈಗ ಸರಿಪಡಿಸಿ ಬರೆಯಿರಿ ಹೋಗೋಣ. ವೀಣೆಯನ್ನು ಕಮಾನಿನಿಂದ ನುಡಿಸುತ್ತಾರೆ ಅಂತ ಇದೆ. ಆ ವೀಣೆಯನ್ನು ತೆಗೆದು ಪಿಟೀಲು ಅಂತ ಹಾಕಿದ್ರೆ ಪಿಟೀಲನ್ನು ಕಮಾನಿನಿಂದ ನುಡಿಸುತ್ತಾರೆ. ಚರ್ಮದಿಂದ ಮಾಡಿರುವ ವಾದ್ಯ ವೀಣೆ ಅಂತ ಇದೆ, ಅದನ್ನು ತೆಗೆದು ಆ ವೀಣೆಗೆ ಅಂಡರ್ಲೈನ್ ಮಾಡಿರೋದ್ರಿಂದ ಅದನ್ನೇ ನಾವು ಬದಲಾಯಿಸಬೇಕು. ಅದನ್ನು ತೆಗೆದು ಮೃದಂಗ, ತಬಲ ಯಾವುದಾದ್ರೂ ಹಾಕ್ಬೋದು. ನಾನು ಮೃದಂಗ ಅಂತ ಹಾಕಿದ್ದೇನೆ. ಮುಂದಿನದ್ದು ಶ್ರುತಿಗೆ ಡ್ಯಾಶ್ ಬಳಸುತ್ತಾರೆ. ಇಲ್ಲಿ ಕೊಳಲನ್ನು ಅಂತ ಇದೆ, ಅದನ್ನು ಅಂಡರ್ಲೈನ್ ಮಾಡಿದರೆ ಅದನ್ನು ತೆಗಿಬೇಕು, ತೆಗೆದು ತಂಬೂರಿಯನ್ನು ಬಳಸುತ್ತಾರೆ ಅಂತ ಬರೀಬೇಕು. ಅದರ ಮುಂದಿನದ್ದು ಸರಿ ತಪ್ಪು ತಿಳಿಸಿ. ಸರಿ ತಪ್ಪು ತಿಳಿಸ್ಬೇಕು ಅಷ್ಟೇ. ಒತ್ತಿ ನುಡಿಸುವ ವಾದ್ಯ ಹಾರ್ಮೋನಿಯಂ, ಇದು ಸರಿ ಉತ್ತರ. ವೀಣೆಯು ಸುಶಿರವಾದ್ಯದ ಗುಂಪಿಗೆ ಸೇರಿದೆ, ಇದು ತಪ್ಪು. ಕ್ಲಾರಿಯೋನೆಟ್ ಸುಶಿರವಾದ್ಯದ ಗುಂಪಿಗೆ ಸೇರಿದೆ, ಇದು ಸರಿ ಉತ್ತರ. ಜಲತರಂಗ ಒಂದು ಜಲವಾದ್ಯವಾಗಿದೆ, ಇದು ಸರಿ ಉತ್ತರ. ಇದಿಷ್ಟು ನನಗೆ ಏನು ಸಿಕ್ಕಿದೆ ಕ್ವೆಶ್ಚನ್ ಪೇಪರ್ಸು, ಅದರಲ್ಲಿರುವಂತಹ ಒಂದು ಕ್ವೆಶನ್ಸು, ಅದಕ್ಕೆಲ್ಲ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ಮುಂದಿನ ಅಧ್ಯಾಯದಲ್ಲಿ ಮುಂದೆ ಏನು ಅಂತ ನೋಡೋಣ. ಧನ್ಯವಾದಗಳು.